ನೀನ್ ಎಷ್ಟು ಕೀಳ್ಮಟ್ಟ ಕೀಳ್ತಿದ್ಯಾ ಅಂದ್ರೆ ಎಲ್ಲ ಜವಾಬ್ದಾರಿನ ಎಲ್ಲ ಸಂಬಂಧನ ನೀನ್ ಮರ್ತಿದ್ಯಾ. ನೀನೊಬ್ಬ ಗಂಡ, ನೀನೊಬ್ಬ ಮಗ, ಈಗ ಅಪ್ಪ ಆಗಿದ್ಯಾ ಅಂತಾನು ಮರ್ತ್ಬಿಟ್ಟಿದ್ಯಾ. ಎಲ್ಲಾನು ಮರ್ತ್ಬಿಟ್ಟಿದ್ಯಾ. ನೀನೊಬ್ಬ ಗಂಡ್ಸ ಅನ್ನೋದಷ್ಟೇ ನಿನಗ್ ನೆನ್ಪಲ್ಲಿದೆ. ನಿನ್ನ ಯೋಚನೆ ಬಗ್ಗೆ ನನ್ಗೆ ಎಷ್ಟು ನಾಚಿಕೆ ಆಗ್ತಿದ್ಯೋ ಅದಕ್ಕಿಂತ ಹೆಚ್ಚು ನಾಚಿಕೆ ನೀನ್ ನನ್ನ ಗರ್ಭದಲ್ಲಿ ಹುಟ್ಟಿದ್ಯಾ. ನಾನ್ ನಿನ್ ತಾಯಿ. ಅಮ್ಮನ್ಗೆ ಹೇಳಕ್ಕೇನು ಉಳಿಸೇ ಇಲ್ಲ ನೀನು. ಆದ್ರೆ ಒಬ್ಳು ಹೆಣ್ಣು ಮಾತಾಡ್ತಾಳೆ. ಒಬ್ಳು ಹೆಣ್ಣು ಇನ್ನೊಬ್ಬ ಹೆಣ್ಣಿಗೋಸ್ಕರ ಮಾತಾಡ್ತಾಳೆ. ಇವತ್ತು ನಿನ್ನ ಹತ್ರ ನಿಮ್ಮಮ್ಮ ಅಲ್ಲ, ಒಬ್ಬ ಹೆಣ್ಣು ಮಾತಾಡ್ತಾಳೆ. ನೀನ್ ಹೀಗೆಲ್ಲ ಮಾಡೋದಿಕ್ ಕಾರಣ ನಿನ್ ಹೆಂಡ್ತಿ ಗರ್ಭವತಿ ಅನ್ನೋದು ತಾನೆ. ತಾಯಿ ಆಗೋದು ಏನು ಅನ್ನೋದನ್ನ ಅರ್ಥ ಮಾಡ್ಸಲ್ಲ ನಿನ್ಗೆ. 9 ತಿಂಗಳು ತನ್ನ ಶರೀರದೊಳಗಡೆ ಇನ್ನೊಂದು ಜೀವವನ್ನ ಸಾಕೋದು ಏನು ಅನ್ನೋದನ್ನ ಅರ್ಥ ಮಾಡ್ಸಲ್ಲ ನಿನಗೆ. ಈಗಿನ ಕಾಲದಲ್ಲಿ ತನ್ನ ಮನೆ ಒಳಗಡೆ ಇನ್ನೊಬ್ರಿಗೆ ಆಶ್ರಯ ಕೊಡದೇ ಇರೋವಾಗ ತನ್ನ ಒಳಗೆ ತನ್ನ ಗಂಡನ ಗುರುತಿಗೆ ಆಶ್ರಯ ಕೊಡೋದು, ಅದನ್ನ ಸಾಕೋದು ಏನು ಅನ್ನೋದನ್ನ ಅರ್ಥ ಮಾಡ್ಸಲ್ಲ. ಯಾಕೆಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ ನಿನ್ಗೆ. ಏನು ಅಂದೆ ನೀನು? ಖುಷಿ ಗರ್ಭಿಣಿ ಆಗಿದ್ಲು ಅಂತಾನ. ಹಾಗಾಗಿ ನಿನ್ನ ಅವಶ್ಯಕತೆಗೋಸ್ಕರ ನಿನಗೆ ಮನೆ ಒಳಗಡೆ ಸಿಗದೆ ಇದ್ದಿದ್ದನ್ನ ಹೊರಗಡೆ ಹುಡ್ಕೊಂಡು ಹೋಗಿದ್ಯಾ ನೀನು. ಮನೆಯಲ್ಲಿ ಕರ್ಚೀಫ್ ಕೂಡ ಹುಡ್ಕಕ್ಕಾಗ್ದ ಗಂಡಸರು ಹೊರಗಡೆ ತಮ್ಮ ಅವಶ್ಯಕತೆಗಳಿಗೋಸ್ಕರ ಏನೆಲ್ಲ ಹುಡ್ಕೊಂಡು ಹೋಗ್ತಾರ ನೋಡು. ಒಂದ್ ವೇಳೆ ಇದನ್ನೇ ಹೆಣ್ಣು ಮಾಡಿದ್ರೆ, ಒಂದ್ ವೇಳೆ ಇದೇ ಅವಶ್ಯಕತೆ ಪೂರೈಸ್ಕೊಳಕ್ಕೆ ಖುಷಿ ಹೊರಗಡೆ ಹೋಗ್ಬಿಟ್ರೆ ಆಗ ಏನಾಯ್ತು? ಬೇಜಾರಾಯ್ತಾ? ಇದನ್ ಕೇಳಿ ಸಹಿಸ್ಕೊಳಕ್ಕಾಗ್ತಿಲ್ವಾ? ಕೋಪ ಬರ್ತಿದ್ಯಾ? ನೋಡು, ಯಾವ ಆಲೋಚನೆಯಿಂದಾನೆ ನಿನ್ ಮನ್ಸು ಕುದಿತಾ ಇದೆಯೋ ಆ ಆಲೋಚನೆ ಜೊತೆಗೆ ನಿನ್ ಹೆಂಡ್ತಿ ಇಡೀ ಜೀವನ ಕಳಿಬೇಕು. ಒಬ್ಬ ಹೆಣ್ಣಿಗೆ ತನ್ನ ಗಂಡನ ವಂಚನೆ ಬಗ್ಗೆ ಗೊತ್ತಾದಾಗ ಅವಳು ಎದೆ ಮೇಲೆ ಸುಡ್ತಿರೋ ಕೆಂಡ ಇಟ್ಬಿಟ್ಟಿದಾರೇನೋ ಅನ್ನೋ ರೀತಿ ಅನ್ಸುತ್ತೆ. ಆ ಕ್ಷಣ ಕಳೆದು ಹೋಗುತ್ತೆ. ಆದ್ರೆ ಆ ಕೆಂಡ ಉರಿತಾನೆ ಇರುತ್ತೆ. ನನಗ್ ಗೊತ್ತು, ಅದು ನಿಮ್ಮಮ್ಮನಿಗೆ ಗೊತ್ತು. ಯಾಕಂದ್ರೆ ನಾನ್ ಆ ಕ್ಷಣವನ್ನ ಅನುಭವಿಸಿದೀನಿ. ಹಳೆ ಪೀಳಿಗೆ ಅಪೇಕ್ಷೆ ಪಡೋದು ಹೊಸ ಪೀಳಿಗೆ ಮುಂದುವರಿಬೇಕು, ಇನ್ನು ಮುಂದಕ್ಕೆ ಸಾಗ್ಬೇಕು ಅಂತ. ವಾ ಮಗನೇ ತುಷಾರ್, ವಾ. ನೀನಂತೂ ನಿಮ್ಮಪ್ಪನ್ಗಿಂತ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟೆ.